ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಇವತ್ತೊಂದು ದಿನ ಪವಿತ್ರವಾಗಿರ್ತಕ್ಕಂಥ ಮಹಾಕುಂಭಮೇಳ 2025 ಪ್ರಯಾಗ್ರಾಜ್ದಲ್ಲಿದ್ದೀನಿ. ನಾನು ಈಗ ತಾನೇ ಜಂಗಮರವಾಡಿ ಮಠಕ್ಕೆ ಬಂದು ಸೇರಿಕೊಂಡಿದ್ದೀನಿ. ನಾನು ಬಳ್ಳಾರಿಯಿಂದ ನೇರವಾಗಿ ಕಾಶಿಗೆ ಪ್ರಯಾಣವನ್ನು ಮಾಡಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ನಂತರ ನೇರವಾಗಿ ಅಯೋಧ್ಯೆಗೆ ಪ್ರಯಾಣವನ್ನು ಮಾಡಿ ಪ್ರಭು ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ಅಯೋಧ್ಯೆಯಿಂದ ನೇರವಾಗಿ ನಾನು ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀನಿ. ತ್ರಿವೇಣಿ ಸಂಗಮ ಅಂತ ಹೇಳಿದರೆ ನಾನು ನನ್ನ ಕ್ಯಾಮ್ರಾ ಪರ್ಸನ್ಗೆ ವಿಡಿಯೋ ಜೂಮ್ ಮಾಡೋದು ಕೇಳ್ತಾ ಇದ್ದೀನಿ. ನೋಡಿ, ಅಲ್ಲಿ ನೇರವಾಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೈಟಿಂಗು, ಅದು ತ್ರಿವೇಣಿ ಸಂಗಮ. ಇಲ್ಲಿಂದ 2-3 ಕಿಲೋಮೀಟರ್ ಆಗುತ್ತೆ, ಅದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮ ಅಂದರೆ ಎಕ್ಸಾಕ್ಟಾಗಿ ಗಂಗಾ, ಯಮುನಾ, ಸರಸ್ವತಿ ಆ 3 ಪವಿತ್ರವಾಗಿರ್ತಕ್ಕಂಥ ನದಿಗಳು ಸೇರುವ ಒಂದು ಸ್ಥಳವನ್ನು ನಾವು ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ದೀವಿ. ಬನ್ನಿ, ಇವತ್ತೊಂದು ದಿನ ನಮ್ಮ ಜೊತೆ ಕನ್ನಡದವರೇ ಆಗಿರ್ತಕ್ಕಂತಹ ಒಬ್ಬ ವಿಶೇಷವಾಗಿ ಬಳ್ಳಾರಿಯವರೇ ಆಗಿರ್ತಕ್ಕಂಥ ಮುರಳಿಯವರು ನನ್ನ ಜೊತೆ ಇದ್ದಾರೆ. ನಾನು ಮುರಳಿಯವರನ್ನೇ ನನ್ನ ವೀಕ್ಷಕರಿಗಾಗಿ, ನನ್ನ ಸ್ನೇಹಿತರಿಗಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ಮುರಳಿಯವರು ಇದುವರೆಗೂ ಪ್ರಯಾಗ್ರಾಜವನ್ನು 7 ಸಾರಿ ವಿಸಿಟ್ ಮಾಡಿದ್ದಾರೆ. ವಿಶೇಷವಾಗಿ ಏನು ಮಹಾಕುಂಭಮೇಳ ಜನವರಿ 13ನೇ ತಾರೀಕು ಪ್ರಾರಂಭವಾಯಿತಲ್ಲ, ಜನವರಿ 13ರ ದಿನದಿಂದ ಇವತ್ತಿಗೆ 3 ಸಾರಿ ಈ ಒಂದು ಶಾಹಿ ಸ್ನಾನ ಮತ್ತು ಪವಿತ್ರವಾಗಿರ್ತಕ್ಕಂಥ ಆ ಒಂದು ಸ್ನಾನವನ್ನು ಮಾಡಿದ್ದಾರೆ. ಹೀಗಾಗಿ ಒಬ್ಬ ವ್ಯಕ್ತಿ 45 ದಿನಗಳ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ 3 ಸಾರಿ ಸ್ನಾನ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಪೂರ್ವ ಜನ್ಮದ ಸುಕೃತದ ಫಲ. ಬನ್ನಿ, ಅವ್ರ ಜೊತೆ ಇಂತಿಷ್ಟು ನಾವು ಶೇರ್ ಮಾಡ್ಕೊಳ್ಳೋಣ. ಮುರಳಿಯವರೇ ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಿಜಕ್ಕೂ ಕೂಡ ನೀವು 3 ಸಾರಿ ಪವಿತ್ರವಾಗಿರ್ತಕ್ಕಂಥ ಸ್ನಾನವನ್ನು ಮಾಡಿದ್ದೀರಿ ಅಂತ ತಾವು ಹೇಳ್ತಾ ಇದ್ರು. ಹೌ ಡು ಯು ಫೀಲ್? ಯಾವ ರೀತಿಯಾಗಿ ನಿಮಗೆ ಖುಷಿ ಆಗ್ತಾ ಇದೆ ನಮ್ಮ ಪ್ರೇಕ್ಷಕರಿಗಾಗಿ? ಗಂಗೆಯನ್ನು ನಾವು ಭಾರತೀಯರು ದೇವಗಂಗೆ ಅಂತ ಕರಿತೀವಿ. ಗಂಗೆಯಿಂದನೇ ನಮ್ಮ ನಾಗರಿಕತೆ ಅಂತಲೂ ಹೇಳ್ತಾರೆ. ಗಂಗೆ ಶಿವನ ಜಟೆಯಿಂದ, ಹರನ ಪಾದದಿಂದ ಹರಿದು ಬಂದು, ನಮ್ಮ ಭಗೀರಥನ ತಪಸ್ಸಿನಿಂದ ಹರಿದು ಬಂದು ಇಲ್ಲಿ ಎಲ್ಲರ ಪಾಪಗಳನ್ನು ತೊಳೆಯುವ ಗಂಗೆಯಾಗಿ ಮಾರ್ಪಟ್ಟಿದ್ದಾರೆ. ಅಂಥ ಗಂಗೆಗೆ ಗ್ರಹ ನಕ್ಷತ್ರಗಳ ಸಂಯೋಜನೆಯ ಒಂದು ಹಂತವೂ ಬರುತ್ತೆ. ಅದು ಪ್ರತಿ 12 ವರ್ಷಕ್ಕೊಂದ್ಸರಿ ಬರುತ್ತೆ. ಅದಕ್ಕೆ ಮಹಾಕುಂಭ ಕುಂಭಮೇಳ ಅಂತ ಹೇಳ್ತಾರೆ. ಇದು ಮಹಾಕುಂಭ ಯಾಕೆಂದರೆ ಈ ಥರದ ಒಂದು ಗ್ರಹ ತಾರೆಗಳ ಒಂದು ಸಂಯೋಗ 144 ವರ್ಷಗಳು, ಅಂದರೆ 12 ವರ್ಷಗಳ 12 ಆವೃತ್ತಿಗಳು ಆದರೆ 144 ವರ್ಷ ಆಗುತ್ತೆ. ಆ 144 ವರ್ಷಗಳ ಒಂದು ವಿಶೇಷ ಸಂದರ್ಭದಲ್ಲಿ ನಾವಿದ್ದೇವೆ. ನಾವು ಅತ್ಯಂತ ಪುಣ್ಯಶಾಲಿಗಳು ಅಂತಲೇ ಹೇಳ್ಬೋದು. ಯಾಕಂದರೆ 144 ವರ್ಷಗಳ ಹಿಂದೆ ಇದ್ದವರು ಯಾರಿದ್ರು ಅಂತ ಗೊತ್ತಿಲ್ಲ. ಮುಂದೆ 144 ವರ್ಷಗಳ ನಂತರ ಯಾರು ಬರ್ತಾರೆ, ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಲ್ಲ, ಆ ಒಂದು ಪುಣ್ಯ ಸಂದರ್ಭದಲ್ಲಿ ನಾನು ಇದ್ದೀನಿ ಅಂತ ತಿಳ್ಕೊಂಡು ಈ ಮಹಾಕುಂಭದಲ್ಲಿ ಭಾಗಿಯಾಗಬೇಕಂತ. ಆರಂಭದ ದಿನವೂ ಇರಬೇಕು, ಅಂತ್ಯದ ದಿನವೂ ಇರಬೇಕು ಮತ್ತು ಮಧ್ಯಾಹ್ನವೂ ಇರಬೇಕು. ಇದರಲ್ಲಿ ಒಟ್ಟಾಗಿ 6 ಅಮೃತ ಸ್ಥಾನಗಳಿದೆ. ಮುಂಚೆ ಅದನ್ನು ಶಾಹಿ ಸ್ನಾನ ಅಂತ ಹೇಳ್ತಾ ಇದ್ರು, ಆದರೆ ಈ ಬಾರಿಯ ಕುಂಭಮೇಳದಿಂದ ಅದನ್ನು ಅಮೃತ ಸ್ಥಾನವಾಗಿ ಪರಿವರ್ತನೆ ಮಾಡಲಾಗಿದೆ. ಆ ಅಮೃತ ಸ್ಥಾನದಲ್ಲಿ ನಾನು 13ನೇ ತಾರೀಕು ಮಾಡಿದ್ದೀನಿ, ಅಂದರೆ ಅವತ್ತು ಪುಷ್ಯ ಶುದ್ಧ ಪೌರ್ಣಿಮೆ. ಆನಂತರ ಮಕರ ಸಂಕ್ರಾಂತಿ ದಿವಸ ಮಾಡಿದ್ದೀನಿ, ಆನಂತರ ಮೌನಿ ಅಮಾವಾಸ್ಯೆ ದಿವಸ ಮಾಡಿದ್ದೀನಿ, ಆನಂತರ ಈಗ ಶಿವರಾತ್ರಿ ದಿವಸ ಮಾಡ್ತೀನಿ. ಮುಂದೆ ಮತ್ತೆ 2 ಅಂದರೆ ಮಾಘ ಪೌರ್ಣಮಿ ಅವತ್ತು ನಾನು ಮಾಡಿಲ್ಲ, ಆಮೇಲೆ ವಸಂತ ಪಂಚಮಿ ನಾನು ಮಾಡಿಲ್ಲ. ಅವೆರಡು ಸ್ಥಾನ ಬಿಟ್ಟರೆ ಉಳಿದ 6 ಅಮೃತ ಸ್ಥಾನಗಳಲ್ಲಿ 4 ಅಮೃತ ಸ್ಥಾನಗಳಲ್ಲಿ ನಾನು ಭಾಗಿಯಾದಂಥ ಪುಣ್ಯಶಾಲಿ ಅಂತ ನಾನು ಹೇಳ್ಕೊಳ್ತೀನಿ. ಅದು ಅಲ್ಲದೆ ನಾನು ಕೇವಲ ಇಲ್ಲಿ ಶಾಹಿ ಸ್ಥಾನಕ್ಕಾಗಿ ಬಂದಿಲ್ಲ, ಅಂದರೆ ಅಮೃತ ಸ್ಥಾನಕ್ಕಾಗಿ ಬಂದಿಲ್ಲ. ನಾನು ಇಲ್ಲಿ ಬಂದಿರೋದು ಗಂಗೆಯ ತಟದಲ್ಲಿ ಕುಳಿತುಕೊಂಡು ಇಲ್ಲಿಂದ ಬಂದಿರತಕ್ಕಂಥ ದೇಶ ವಿದೇಶಗಳಿಂದ ಬಂದಂತಹ ಕೋಟ್ಯಂತರ ಜನ ಭಾರತೀಯ ಸನಾತನ ಧರ್ಮೀಯರು ಮತ್ತು ಸನಾತನ ಧರ್ಮವನ್ನು ಆಧರಿಸುವವರು, ಗೌರವಿಸುವವರು, ಅವರನ್ನು ದರ್ಶನ ಮಾಡುವುದಕ್ಕಾಗಿ ಮತ್ತು ಇಲ್ಲಿ ಬಂದಂಥ ಲಕ್ಷಾಂತರ ಜನ ಸಾಧು ಸಂತರ ದರ್ಶನಕ್ಕಾಗಿ, ಅವರ ಪಾದಧೂಳಿಯನ್ನು ನನ್ನ ತಲೆ ಮೇಲೆ ತೊಳೋದಕ್ಕಾಗಿ, ಮತ್ತು ಇಲ್ಲಿ ಯಾವುದೇ ಜಾತಿ ಭೇದ, ವಯಸ್ಸು, ಗಂಡು ಹೆಣ್ಣು ಅಂತ ಯಾವುದೇ ಭೇದಗಳಿಲ್ಲದೆ ಎಲ್ಲರೂ ಸಮಾನವಾಗಿ ಗಂಗೆಯಲ್ಲಿ ಮಿಂದೇಳುವುದೇ ನಮ್ಮ ಜೀವನದ ಒಂದು ಪರಮ ಧ್ಯೇಯ ಅಂತೇಳಿ ಅಂದ್ಕೊಂಡು ಆ ಶುದ್ಧ ಭಾವನೆಯಿಂದ ಬರ್ತಾರಲ್ಲ, ಆ ಒಂದು ಭಾವನೆಯಲ್ಲಿ ನಾನು ಒಬ್ಬನಾಗಬೇಕು ಅಂತೇಳಿ ತಿಳ್ಕೊಂಡು ನಾನು ಈ ಬಾರಿ 3 ಸರಿಗೂ ನಾನು ಇಲ್ಲಿ ಬಂದು ನಾನು ಪ್ರಯಾಗ್ರಾಜಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಕೂಡ ಮುರಳಿಯವರು
ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಹಿಂದೆ 144 ವರ್ಷಗಳ ಹಿಂದೆ ನಾವು ನೋಡೇ ಇಲ್ಲ. ಹಿಂದೆ 144 ವರ್ಷಗಳ ಮಹಾಕುಂಭ ಮೇಳ ನೋಡೋಕ್ಕೆ ಸಾಧ್ಯವಿಲ್ಲ. ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ ಇರೋದೇ ನಮ್ಮ ಒಂದು ಸೌಭಾಗ್ಯ ಅಂತ ಹೇಳುತ್ತಾ, ನನ್ನ ಈ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀ ಕೃಷ್ಣ ಮಾತಾ ಕಿ ಜೈ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವರು ನಮ್ಮ ಗುರುಗಳಂತ ಕರ್ತೀನಿ ನಾನು. ತುಂಬ ಸಂತೋಷ ಆಯಿತು. ಇವತ್ತು ಇಲ್ಲಿಗೆ ಬರೋಕ್ಕೆ ಬರೋದಕ್ಕೆ ಕಾರಣ ಆದರೆ ನಮ್ಮ ಗುರುಗಳ ಮುರುಳಿಯರೇ ಕಾರಣ. ಇವ್ರಿಗೆ ಮಾತ್ರ ಈ ಜನ್ಮ ಇರೋವರೆಗೆ ನಾವಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಭಾವ ಇದೆ, ಅದು ಭಾವದಿಂದ ಬಂದಿದ್ದೀರಿ ನೀವು. ಅಂದರೆ ನಾವು ಗಂಗೆಗೆ ಬರಬೇಕು, ಪ್ರಯಾಗ್ರಾಜಿಗೆ ಬರಬೇಕು, ನಮ್ಮ ತೀರ್ಥಕ್ಷೇತ್ರಗಳು ನೋಡಬೇಕು, ಮಹಾಕುಂಭದಲ್ಲಿ ನಾವು ಪಾಲ್ಗೊಳ್ಬೇಕು, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ಉತ್ಕಟ ಬಯಕೆಯಿಂದ ನೀವು ಇಲ್ಲಿಗೆ ಬಂದಿದ್ದೀರಾ. ಅದು ನನಗೆ ಬೇಕಾಗಿರೋದು. ಆ ಉತ್ಕಟ ಬಯಕೆ ಏನಿದೆಯಲ್ಲ, ಅದು ಯಾರಿಗೂ ಇಷ್ಟೆಲ್ಲ ಜನ ಇದ್ದಾರೆ, ನಮ್ಮ ಕಡೆ ಎಲ್ಲ ಬಳ್ಳಾರಿನಲ್ಲಿದ್ದಾರೆ, ಎಲ್ಲ ಕಡೆಯಿದ್ದಾರೆ. ಇಷ್ಟು ಜನ ಬಂದರು, ನೀವು ಬಂದಿದ್ದೀರಾ. ಅದು ಏನು ಕಾರಲ್ಲೆಲ್ಲ ಅಲ್ಲ, ಇದು ಫ್ಲೈಟಲ್ಲೆಲ್ಲ, ಬಸ್ಸಲ್ಲೆಲ್ಲ ಬಂದಿರೋದು, ಕಾರಲ್ಲಿ ಬಂದಿದ್ದೀರಿ. ಸಾವಿರಾರು ಮೈಲಿ ದೂರವನ್ನು ಕಾರ್ನಲ್ಲಿ ನೀವು ಡ್ರೈವ್ ಮಾಡ್ಕೊಂಡು ಬಂದು ನೀವು ಇಲ್ಲಿ ಪವಿತ್ರವಾದ ಗಂಗೆಯ ತಟದಲ್ಲಿ ನಿಂತ್ಕೊಂಡು ಒಂದು ಒಳ್ಳೆಯ ಮಾತುಗಳನ್ನು, ಸದ್ಭಾವನೆಯ ವಿಷಯಗಳನ್ನು ನಾವು ಇಲ್ಲಿ ಮಾಡ್ಕೊತಾ ಇದ್ದೀವಿ. ನಾವೇನಂದರೆ ನಾವು ಭಾರತೀಯ ಸನಾತನ ಧರ್ಮೀಯರು. ನಾವು ನಮ್ಮ ಧರ್ಮವನ್ನು ಗೌರವಿಸೋಣ, ಧರ್ಮವನ್ನು ನಾವು ಆಚರಿಸೋಣ, ಧರ್ಮದ ಅಂಶಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ, ಎಲ್ಲರೂ ಒಂದಾಗಿ ಬಾಳೋಣ. ನಮ್ಮಲ್ಲಿ ಏನಂದರೆ ಏಕಂ ಸತ್ ಬಹುಧಾ ವಿದಂತಿ ಅಂತ ಹೇಳ್ತಾರೆ. ಅಂದರೆ ಸತ್ಯವು ಒಂದೇ, ಆದರೆ ಆ ಸತ್ಯವನ್ನು ತಲುಪುವ ದಾರಿಗಳು ಹಲವಾರು ಅಂತ ಹೇಳ್ತಾರೆ. ನೀವು ಯಾವುದೇ ದೇವ್ರನ್ನ ಪೂಜೆ ಮಾಡಿ, ನೀವು ಹನುಮಂತನ ಪೂಜೆ ಮಾಡಿ, ಶಿವನ ಪೂಜೆ ಮಾಡಿ, ಲಕ್ಷ್ಮೀನ ಪೂಜೆ ಮಾಡಿ, ವಿಷ್ಣುನ ಪೂಜೆ ಮಾಡಿ, ಕೃಷ್ಣನ ಪೂಜೆ ಮಾಡಿ, ಯಾರನ್ನಾದ್ರೂ ಪೂಜೆ ಮಾಡಿ, ಆ ಪೂಜೆಗಳೆಲ್ಲ ಸಲ್ಲೋದು ಒಬ್ಬನಿಗೆ, ಆ ಒಬ್ಬ ದೇವನಿಗೆ ಸಲ್ತವೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಬೇಡ, ಯಾವುದೇ